ಕರಾವಳಿಯಲ್ಲಿ ಕೋಮು ಸೌಹಾರ್ದತೆಯನ್ನ ಕಾಪಾಡಲು ಖಡಕ್ ಪೊಲೀಸ್ ಅಧಿಕಾರಿಗಳನ್ನ ಸರ್ಕಾರ ನೇಮಿಸಿತ್ತು. ಆದರೆ ಪೊಲೀಸ್ ಅಧಿಕಾರಿಗಳು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಯಾಕೆ, ಏನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕರಾವಳಿಯಲ್ಲಿ ಹಿಂದೂ ಕಾರ್ಯಕರ್ತನ ಬಂಧನ, 6 ತಿಂಗಳ ಹಳೆ ಕೇಸ್ ನೆಪದಲ್ಲಿ ಅರೆಸ್ಟ್, ಹಿಂದೂ ವಿರೋಧಿ ಸರ್ಕಾರ ಅಂತ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲು ಸಾಲು ಕೊಲೆಗಳಾಗಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬಂದಿತ್ತು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಬಿಸಿ ಮುಟ್ಟಿಸಿದ್ರು. ಆಗ ತೆಗೆದುಕೊಂಡ ನಿರ್ಧಾರವೇ ಖಡಕ್ ಪೊಲೀಸ್ ಅಧಿಕಾರಿಗಳ ನೇಮಕ. ಮಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಬಂದಾಗಿನಿಂದ ಸಾಮಾಜಿಕ ಜಾಲತಾಣದಲ್ಲಿ ಕಮಕ್ ಕಿಮಕ್ ಅಂದವರ ಮೇಲೆ ಕ್ರಮ ಆಗ್ತಿದೆ. ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವವರು, ಪೊಲೀಸರ ಕಾರ್ಯವೈಖರಿಯನ್ನು ಪ್ರಶ್ನಿಸುವವರ ಮೇಲೆ ಕಣ್ಣಿಟ್ಟಿದ್ದಾರೆ. ಸದ್ಯ ಈಗ ಹಳೆ ಕೇಸ್ ನೆಪವೊಡ್ಡಿ ಹಿಂದೂ ಸಂಘಟನೆಯ ಮುಖಂಡನೋರ್ವನನ್ನ ಬಂಧಿಸಿದ್ದಾರೆ. ಈತನ ಹೆಸರು ಸಮಿತ್ ರಾಜ್ ಧರೆಗುಡ್ಡೆ, ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ. ಈತನನ್ನ ಮೂಡುಬಿದ್ರೆ ಪೊಲೀಸರು ಹಳೆ ಕೇಸ್ನ ನೆಪದಲ್ಲಿ ಬಂಧಿಸಿದ್ದಾರೆ. 2024ರ ನವೆಂಬರ್ 11ರಂದು ಮೂಡುಬಿದ್ರೆಯಲ್ಲಿ ಆಕ್ಸಿಡೆಂಟ್ ಒಂದಾಗಿತ್ತು. ಬೈಕ್ನಲ್ಲಿ ಹೋಗ್ತಿದ್ದ ತಾಯಿ ಮಗಳಿಗೆ ಓವರ್ಟೇಕ್ ಮಾಡುವ ಭರದಲ್ಲಿ ಖಾಸಗಿ ಬಸ್ಸು ಡಿಕ್ಕಿ ಹೊಡೆದಿತ್ತು. ಇದರಿಂದ ಮಹಿಳೆಗೆ ಗಂಭೀರವಾಗಿ ಗಾಯವಾಗಿತ್ತು. ಈ ವೇಳೆ ಸ್ಥಳೀಯ ವಿದ್ಯಾರ್ಥಿಗಳು ಬಸ್ಗೆ ಕಲ್ಲು ತೂರಿದ್ರು, ಕಿಟಕಿ ಗಾಜುಗಳನ್ನು ಪುಡಿಗಟ್ಟಿದ್ರು. ಬಸ್ ಮಾಲೀಕ ರಫೀಕ್ ಮೂಡುಬಿದ್ರೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ಆ ದೂರನ್ನು ಆಧರಿಸಿ 6 ತಿಂಗಳ ಬಳಿಕ ಸಮಿತ್ ರಾಜ್ ಬಂಧಿಸಲಾಗಿತ್ತು. ಇನ್ನು ಸಮಿತ್ ರಾಜ್ ಕಾನೂನು ಬಾಹಿರವಾಗಿ ಆಕ್ಸಿಡೆಂಟ್ನ ಸಂತ್ರಸ್ತರಿಗೆ ಬಸ್ ಮಾಲೀಕರಿಂದ 5 ಲಕ್ಷ ಪರಿಹಾರ ಹಣವನ್ನು ಕೊಡಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಆದರೆ ಆತ ಪರಿಹಾರದ ಚೆಕ್ಕನ್ನು ಪೊಲೀಸ್ ಠಾಣೆಯಲ್ಲಿಯೇ ಪೊಲೀಸ್ ಅಧಿಕಾರಿಗಳ ಮುಂದೆಯೇ ತೆಗೆಸಿಕೊಟ್ಟಿದ್ದಕ್ಕೆ ಸಾಕ್ಷ್ಯವಿದೆ. ಈ ವೇಳೆ ಇದ್ದ ಪೊಲೀಸರು ಸೇರಿ ಇತರರನ್ನ ಹಾಗೂ ಬಸ್ಗೆ ಹಾನಿ ಮಾಡಿದ ಎಲ್ಲರನ್ನೂ ಕೂಡ ಬಂಧನವಾಗಬೇಕಿತ್ತು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಸುಖಾಸುಮ್ಮನೆ ಹಿಂದೂ ಮುಖಂಡನನ್ನ ಬಂಧಿಸಿದ್ದಾರೆ ಅಂತ ಹೇಳಿ ಮೂಡುಬಿದಿರೆಯ ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ಆರೋಪಿಸಿದ್ದಾರೆ. ಕಲ್ಲು ಬಿಸಾಡಿದ್ದಾರೆ ಅಂತ ಹೇಳಿದಾದ್ರೆ ಅವರನ್ನು ಅರೆಸ್ಟ್ ಮಾಡೋದಿದ್ರೆ ನೀವು ಅವನು ಬರುವ ಮೊದಲೇ ಅಲ್ಲಿ ಕಲ್ಲು ಬಿಸಾಡುವವರು ಎಲ್ಲ ಅಲ್ಲಿ ಎಲ್ಲ ಸಾರ್ವಜನಿಕರು ಕಲ್ಲು ಬಿಸಾಡಿದ್ದಾರೆ. ಯಾಕಂದರೆ ಅಷ್ಟೊಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಆದರೆ ಇವರನ್ನು ಯಾವುದೇ ಪೂರ್ವ ನಿಯೋಜಿತ ನಿಮ್ಮ ಒಂದು ತಂತ್ರದಿಂದ ಅವನನ್ನೀಗ ಅವನಷ್ಟಕ್ಕೆ ಇದ್ದವನು ಅವನನ್ನು 6 ತಿಂಗಳ ಬಳಿಕ 7 ತಿಂಗಳ ಬಳಿಕ ಆ ಕಾರಣವೊಡ್ಡಿ ನೀವು ಅರೆಸ್ಟ್ ಮಾಡಿದ್ದು ಎಷ್ಟು ಸರಿ? ಒಬ್ಬ ಅಮಾಯಕನನ್ನು ತಂದು ನೀವು ಏನೋ ಟಾರ್ಗೆಟ್ ಮಾಡಿ ಅವರನ್ನು ಮಾಡ್ತೀರಿ ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಎಲ್ಲರನ್ನ ಒಟ್ಟಿಗೆ ಒಂದೇ ರೀತಿಯ ಕಾನೂನನ್ನು ಅವರು ತರ್ತಾರೆ ಎಂಬ ವಿಶ್ವಾಸ ಇತ್ತು. ಸರಿಯಾಗಿ ನೋಡಿ, ಒಳ್ಳೆ ಅಧಿಕಾರಿಗಳಿದ್ದೀರಿ ನೀವು, ಜಿಲ್ಲೆಯಲ್ಲಿ ಹೊಸತಾಗಿ ಬಂದಿದ್ದೀರಿ, ನಿಮಗೆ ಅಭಿನಂದನೆ ಹೇಳ್ತೇನೆ. ಒಳ್ಳೆಯ ರೀತಿ ನಿಜವಾಗಿ ಏನು ಕೂಲಂಕುಷವಾಗಿ ಪರಿಶೀಲಿಸಿ ಯಾರು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಿ. ಸಮಿತ್ ರಾಜ್ ಪೊಲೀಸರ ವಿರುದ್ಧ ಮಾತನಾಡ್ತಿದ್ರು, ಹಿಂದೂ ಸಂಘಟನೆಯ ಪರವಾಗಿ ಪೋಸ್ಟ್ ಹಾಕ್ತಿದ್ರು ಅನ್ನೋ ಕಾರಣಕ್ಕೆ ಹೆದರಿಸಲು ಹಳೆ ಕೇಸ್ ನೆಪದಲ್ಲಿ ಬಂಧಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಕೇಸ್ ಆಗಿ 6 ತಿಂಗಳುಗಳ ಕಾಲ ಆತ ಪೊಲೀಸರ ಕಣ್ಣೆದುರಿಗೆ ಓಡಾಡ್ಕೊಂಡಿದ್ರು. ಆಗ ಬಂಧಿಸದೆ ಈಗ ಅರೆಸ್ಟ್ ಮಾಡಿರೋದು ಆರೋಪಗಳಿಗೆ ಪುಷ್ಟಿ ಕೊಡ್ತಿದೆ. ಕೇಸರಿ ಪಡೆಯ ನಿಲುವೇನು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.